ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಚಂದು. ಇವತ್ತಿನ ರೆಸಿಪಿ ಬಂದು ಪಡ್ಡು ಮತ್ತು ದೋಸೆ ಎರಡನ್ನೂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಂದೇ ಬ್ಯಾಟರಲ್ಲಿ. ಇದಕ್ಕೆ ಬೇಕಾಗಿರೋದು ಮೊದಲಿಗೆ ದೋಸೆ ಹಿಟ್ಟು ತೊಗೊಳ್ಳಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ನಮ್ಮ ಮನೇಲಿ ಇಬ್ಬರಿದ್ದೀವಿ, ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಆ ಹಿಟ್ಟಿಗೆ ನಾನು ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಅದರೊಳಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಾಕ್ಷಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡ್ಮೇಲೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಂತೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಪಡ್ಡಿನ ಹೆಂಚನ್ನ ಕಾಯಕ್ಕಿಡ್ತಾ ಇದ್ದೀನಿ. ಹೆಂಚು ಕಾದ್ಮೇಲೆ ಎಲ್ಲ ಗುಳಿಗಳಿಗೂ ಎಣ್ಣೆನ ಹಾಕಿ ಎಣ್ಣೆನ ನೀಟಾಗಿ ಎಲ್ಲದಕ್ಕೂ ಅಪ್ಲೈ ಆದಮೇಲೆ ಏನು ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ಬ್ಯಾಟರ್, ಅದನ್ನು ಅದರೊಳಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಈಗ 1 ನಿಮಿಷದ ಕಾಲ ಒಂದು ಲಿಡ್ನ ಮುಚ್ಚಿಡ್ತೀನಿ. ಲೋ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮ್ ಹಾಕಿ ಸಿದೋಗೋ ಚಾನ್ಸಸ್ ಇರುತ್ತೆ. ಲೋ ಮತ್ತು ಮೀಡಿಯಮ್ ಹೈ ಮಧ್ಯದಲ್ಲಿರೋ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೋಬೇಕು. ಈಗ ಒಂದೊಂದನ್ನೇ ತಿರುಗಿಸ್ಕೋಬೇಕು. 2 ಸೈಡ್ ನೀಟಾಗಿ ಬೇಯಿಸ್ಕೋಬೇಕು ಪಡ್ಡುನ. ಬಟ್ ನಾನು ಪಡ್ಡು ಇಲ್ಲಿ ತುಂಬ ಕಡಿಮೆ ಮಾಡೋದು. ದೊಡ್ಡ ಮಗ ಬಂದರೆ ಜಾಸ್ತಿ ಮಾಡ್ತಿದ್ದೆ. ಇವತ್ತು ಯಾಕೋ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಜಾಸ್ತಿ ದೋಸೆನೇ ಮಾಡ್ತೀನಿ ಇದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು. ನೋಡಿ, ಈ ಥರ 2 ಕಡೆ ಬೇಯಿಸ್ಕೋಬೇಕು. ಅದನ್ನ ಆಮೇಲೆ 2 ಕಡೆ ಬೆಂದಾದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಾನು ನಿಮಗೆ ದೋಸೆ ಮಾಡೋದನ್ನ ಹೇಳ್ಕೊಡ್ತಾಯಿದ್ದೀನಿ. ದೋಸೆ ಹೆಂಚನ್ನ ಚೆನ್ನಾಗಿ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಮತ್ತೆ ದೋಸೆ ಹಾಕ್ಕೋಬೇಕು. ದೋಸೆ ಹಾಕ್ಕೊಂಡ್ಮೇಲೆ ಒಂದು 30 ಸೆಕೆಂಡ್ ಇಲ್ಲಿ ಬೇಯಿಸ್ಕೋಬೇಕು. ನೋಡಿದ್ರಲ್ಲ ದೋಸೆ ಎಷ್ಟು ಚೆನ್ನಾಗಿದೆ ಅಂತ. ಈಗ ದೋಸೆ ಜೊತೆ ಚಟ್ನಿ ರೆಸಿಪಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.